ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡೋಣ ಗೋವಿಂದರಾಜ್ ಅದಕ್ಕೆ ಆನ್ಸರ್ ಮಾಡಿದ್ರೆ. ಬಿಫೋರ್ ದಟ್ ದಿನೇಶ್ ಅವರೇ 2012ರಲ್ಲಿ ಇದೇ AAP ಅಣ್ಣಾ ಹಜಾರೆ ಅವರು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು ಅವತ್ತು ಲೋಕಪಾಲ್ಗೆ ಅಥವಾ ಭ್ರಷ್ಟಾಚಾರದ ವಿರುದ್ಧ. ಇಡೀ ದೇಶದ ಸಪೋರ್ಟ್ ಮಾಡ್ತಾ ಇತ್ತು, ಎಲ್ಲರೂ ಕೂಡ ಅಣ್ಣಾ ಹಜಾರೆ ಒಂದು ಜಪ ಮಾಡಿದ್ರಾಗ. ಸೊ ದೊಡ್ಡ ಮಟ್ಟದ ಕ್ರಾಂತಿ ಆಯಿತು. ಒಂದು ಲೆಕ್ಕದಲ್ಲಿ BJP ಕೂಡ ಸಪೋರ್ಟ್ ಮಾಡ್ತೋಗ, ಯಾಕಂದರೆ UP ಸರ್ಕಾರ ಇತ್ತು ಅನ್ನೋ ಕಾರಣಕ್ಕಾಗಿ. ಇವತ್ತು ಅದೇ ರೀತಿಯಾಗಿ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಆಗಿರ್ಬೋದು ಅಥವಾ ಇಡೀ ದೇಶದ ಕೆಲವು ಯುವ ಸಮೂಹ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದೆ. BJP ವಿರುದ್ಧ ಆಗಿರ್ಬೋದು ಅಥವಾ NDA ವಿರುದ್ಧ ಆಗಿರ್ಬೋದು. ಒಟ್ಟಲ್ಲಿ ನಮಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಕ್ರಾಂತಿ ಆಗಬೇಕು ಅಂತ. ಸೊ AAP ಈ ನಿಟ್ಟಿನಲ್ಲಿ ಯಾವ ಥರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ? ಈ ಒಂದು ಏನು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಸ್ಟಾರ್ಟ್ ಮಾಡಿದ್ರು ಅಭಿಷೇಕ್ ದೀಪ್ಕೆ ಅವರು ಮೂಲತಃ ಆಮ್ ಆದ್ಮಿ ಪಕ್ಷದಲ್ಲಿದ್ದವರು. ಇಲ್ಲಿ ನಡೆದಂಥ ವಿಚಾರಗಳನ್ನ ನಾವು ಗಮನಿಸ್ತಾ ಹೋದರೆ ಇವತ್ತು ಶಿಕ್ಷಣ ಕ್ರಾಂತಿ ತಂದಿದ್ದು ದೆಹಲಿಯಲ್ಲಿ ಫಸ್ಟು ಆಮ್ ಆದ್ಮಿ ಪಾರ್ಟಿ, ಅದಾದ ನಂತರ ಇವತ್ತು ಪಂಜಾಬಲ್ಲಿ. ಇವತ್ತು ದೇಶದ ವ್ಯವಸ್ಥೆ ಏನಾಗಿದೆ ಅಂದರೆ ಕಂಪ್ಲೀಟ್ ಅಡ್ಜಸ್ಟ್ಮೆಂಟ್ ಮೇಲೆ ನಡೀತಾ ಇದೆ. ಒಂದು ಕಡೆ ಪ್ರಧಾನಮಂತ್ರಿಗಳು ವರ್ಷವಿಡೀ ಟೂರಲ್ಲಿದ್ದರೆ ಅಪೋಸಿಷನ್ ಲೀಡ್ರು ವರ್ಷವಿಡೀ ಟೂರಲ್ಲಿ ಇರ್ತಾರೆ. ಇವತ್ತು ದೇಶದಲ್ಲಿ ಇಲ್ಲಿ ನಡೀತಾ ಇರೋ ಅವ್ಯವಹಾರಗಳನ್ನ ಕೇಳೋದಕ್ಕೆ ಹುಟ್ಕೊಂಡಂಥ ಪಕ್ಷ ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ. ಇದು ವ್ಯಂಗ್ಯಾತ್ಮಕವಾಗಿ ಹುಟ್ಟಿದ್ದಂಥದ್ದು. ಯಾಕಂದರೆ ನಮ್ಮ ಏನು CJ ಅವರು ಒಂದು ಹೇಳಿದ್ರು, ನಿರುದ್ಯೋಗ ಯುವಕರುಗಳು ಒಂದು ರೀತಿ ಪ್ಯಾರಾಸೈಟ್ ಇದ್ದಂಗೆ ಅವರು ಸಮಾಜದಲ್ಲಿ ಒಂದು ರೀತಿ ಅಂಟ್ಕೊಂಡು ಕೂತಿದ್ದಾರೆ, ಡಿಪೆಂಡೆಂಟ್ ಆಗಿದ್ದಾರೆ ಅಂತ ಒಂದು ಮಾತು ಹೇಳಿದ್ರು. ಅಲ್ಲಿಂದ ಇದು ಶುರುವಾಯಿತು. ಇದಕ್ಕೆ ಮುಖ್ಯವಾದ ಕಾರಣಗಳೇನು? ವಾಂಗ್ಚುಕ್ ಅವ್ರು ಯಾಕೆ ಬಂದರು? ವಾಂಗ್ಚುಕ್ ಅವರು ಮೇಯ್ನಲ್ಲಿ ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲೇ ಅವರು ಲಡಾಖ್ಗೆ ಸ್ಟೇಟ್ಹುಡ್ ಬೇಕು ಅಂತ ಅಲ್ಲಿ ಲೇ ಅಪೆಕ್ಸ್ ಬಾಡಿ ಅಂತ ಒಂದು ಫಾರ್ಮೇಷನ್ ಮಾಡಿ ಅದ್ರ ಜೊತೆ ಸುಮಾರು ದಿವಸ ಅವರು ಅಲ್ಲಿ ಉಪವಾಸ ಮಾಡ್ತಾರೆ. ಅಲ್ಲಿ ಗಲಾಟೆ ಎಬ್ಬಿಸಿ ಅಲ್ಲಿ 4 ಜನ ಸತ್ತು ಅವ್ರನ್ನ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ 176 ದಿವಸ ಜೈಲಲ್ಲಿ ಇಡ್ತಾರೆ. ಜೈಲಲ್ಲಿಟ್ಟು ಅಂದರೆ ಹೋರಾಟವನ್ನು ಹತ್ತಿಕ್ಕಬೇಕು ಅಂತ ಅಲ್ಲಿಂದ ಶುರು ಮಾಡಿದ್ದು. ಎಲ್ಲಿ ಲಡಾಖಿಂದ ಸ್ಟಾರ್ಟ್ ಆಗಿದ್ದು. ಅವ್ರನ್ನ ಜೈಲಲ್ಲಿಟ್ಟು ಅದು ರಾಜಸ್ಥಾನಕ್ಕೆ ತಗೊಬಂದು ಇಡ್ತಾರೆ 176 ದಿವಸ ಜೈಲಲ್ಲಿ. ಅಲ್ಲಿಂದ ಅವರು ಆಚೆ ಬಂದು ಇವತ್ತು ಏನು ಯೂತ್ ಜೊತೆ ಅವರು ಜಾಯ್ನ್ ಆದರು. ಯಾಕಂದರೆ ಈ ದೇಶದಲ್ಲಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ. ಇಟ್ ಈಸ್ ಇಲ್ಲಿ ಅಪೋಸಿಷನ್ ಪಾರ್ಟಿ ಕೂಡ ಸತ್ತೋಗಿದ್ದಾವೆ ಇಲ್ಲಿ ಲೋಕಸಭೆಯಲ್ಲಿ ಕೇಳೋದಕ್ಕೆ. ಇವತ್ತು ರಾಜ್ಯಸಭಾ ಮೆಂಬರ್ಗಳನ್ನೂ ಕೊಂಡ್ಕೋತಾರೆ, ಲೋಕಸಭಾ ಮೆಂಬರ್ಗಳು ಕೊಂಡ್ಕೋತಾರೆ, ಪಾರ್ಟಿಗಳನ್ನ ಡಿವೈಡ್ ಮಾಡ್ತಾರೆ. ಈ ಎಲ್ಲ ವ್ಯವಸ್ಥೆಗೆ ರೊಚ್ಚಿಗೆದ್ದಂಥ ಯೂತ್ಸು ಅವ್ರದೇ ಒಂದು ವ್ಯಂಗ್ಯಾತ್ಮಕವಾದ ಒಂದು ಪಾರ್ಟಿ ಯಾವುದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮಾಡಿದ್ರು. ಅದಕ್ಕೆ ನಾವು ಮೊದಲಿಂದಲೂ ಸಂಪೂರ್ಣವಾಗಿ ಬೆಂಬಲನೆ ಕೊಟ್ಕೊಂಡು ಬಂದಿದ್ದೀವಿ ಆಮ್ ಆದ್ಮಿ ಪಾರ್ಟಿ. ಯಾಕಂದರೆ ನಮ್ಮ ಉದ್ದೇಶನೂ ಇದೇ ಆಗಿರೋದು. ಏನಂದರೆ ಈ ವ್ಯವಸ್ಥೆಯಲ್ಲಿ ಸಂಪೂರ್ಣ ಸತ್ತೋಗಿದೆ. ಇವತ್ತು ಶಿಕ್ಷಣ ವ್ಯವಸ್ಥೆ ಒಂದೇ ಅಲ್ಲ, ಇವತ್ತು ಈ ದೇಶದಲ್ಲಿ ನಡೆದಂಥ BJP ಅವರ ಅವಧಿಯಲ್ಲಿ ನಡೆದಂಥ 2020-21ರಲ್ಲಿ ಫಾರ್ಮರ್ಸ್ ಪ್ರೊಟೆಸ್ಟು ಇಟ್ಸ್ ಎ ಲಾಂಗೆಸ್ಟ್ ಪ್ರೊಟೆಸ್ಟ್ ಅಂತ ಹೇಳ್ತಾರೆ. ಇಡೀ ಸ್ವತಂತ್ರ ಬಂದಾಗಿಂದ ಇದುವರೆಗೆ ನಡೆದಂಥ ಅತ್ಯಂತ ದೊಡ್ಡ ಪ್ರೊಟೆಸ್ಟು. ಸುಮಾರು 750 ಜನ ರೈತರು ಸಾಯ್ತಾರೆ ಬಾರ್ಡ್ರಲ್ಲಿ, ಡೆಲ್ಲಿನಲ್ಲಿ. ಇನ್ನೆಲ್ಲೂ ಅಲ್ಲ, ಯಾವುದೋ ಯುದ್ಧ ಆಡೋಕ್ಕೋ ಇನ್ಯಾವುದಕ್ಕೋ ಹೋಗಿಲ್ಲ, ಡೆಲ್ಲಿ ಬಾರ್ಡ್ರಲ್ಲಿ 750 ಜನ ಸಾಯ್ತಾರೆ. ಅದಕ್ಕೂ ಕೂಡ ಇದೇ ಸಮಸ್ಯೆ. ಆ ಟೈಮಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿನೇ ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ದು ಏನು ರೈತರುಗಳಿಗೆ. ಇವತ್ತು ನಾನು ಹೇಳ್ತಾ ಇರೋದು, ಇವತ್ತು ನಡೀತಾ ಇರೋ ಏನು ಜಂತರ್ ಮಂತರಲ್ಲಿ ನಡೀತಾ ಇರೋವಂಥ ಈ ಒಂದು ಪ್ರೊಟೆಸ್ಟ್ಗೂ ಕೂಡ ನಾವು ಬೆನ್ನೆಲುಬಾಗಿ ನಿಂತಿದ್ದೀವಿ. ಯಾಕಂದರೆ ಈ ದೇಶದಲ್ಲಿ ಹೆಂಗೆ ನಡೀತಾ ಇದೆ ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಕೇವಲ ಶಿಕ್ಷಣ ಒಂದೇ ಇದು ಮಾಡಿಲ್ಲ, ವಂಶ ರಾಜಕಾರಣಕ್ಕೂ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ, ಕರಪ್ಷನ್ಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಈ ವ್ಯವಸ್ಥೆಯಲ್ಲಿ ನಡೀತಾ ಇರೋ ಎಲ್ಲ ಭ್ರಷ್ಟಾಚಾರಗಳಿಗೆ ವಿರುದ್ಧವಾಗಿ ನಡ್ಕೊಂಡು ಹೋಗ್ತಾ ಇರೋದು ಕಾಕ್ರೋಚ್ ಜನತಾ ಪಾರ್ಟಿ. ಯಾಕೆ ಇಲ್ಲಿ ಕಾಂಗ್ರೆಸ್ ಸಪೋರ್ಟ್ ಮಾಡಿಲ್ಲ ಅಂದರೆ ಇಲ್ಲಿ ವಂಶ ರಾಜಕಾರಣ ವಿರುದ್ಧವಾಗಿ ಹೋಗಿರುವಂಥ ಕಾಕ್ರೋಚ್ ಜನತಾ ಪಾರ್ಟಿ, ಅದಕ್ಕೆ ಇವ್ರು ಸಪೋರ್ಟ್ ಮಾಡಕ್ಕೆ ಬರಲ್ಲ ಕಾಂಗ್ರೆಸ್ ಅವರು. ಅದನ್ನು ನೀವು ಮನಗೊಳ್ಕೋಬೇಕಾಗುತ್ತೆ ಈ ವಿಚಾರಗಳಲ್ಲಿ. ಯಾಕಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಇದು ವ್ಯಂಗ್ಯಾತ್ಮಕವಾಗಿ ಬಂದಿದ್ದಂತೂ ದೊಡ್ಡ ಚಳುವಳಿ ಆಗಿದೆ. ಇವತ್ತು ಯೂತ್ ಮೂವ್ಮೆಂಟ್ ಆಗಿದೆ. ಇವತ್ತು ನಡೀತಾ ಇರೋ ಎಲ್ಲ ಭ್ರಷ್ಟಾಚಾರ ಪ್ರತಿಯೊಂದರಲ್ಲೂ ಶಾಮೀಲಾಗಿರೋ ಏನು ಈ ನಮ್ಮ ಪಕ್ಷಗಳು, ಆಡಳಿತ ಪಕ್ಷ, ವಿರೋಧ ಪಕ್ಷಗಳು ವಿರುದ್ಧವಾಗಿ ನಿಂತಿದ್ದಾವೆ. ಯಾಕಂದರೆ ಇದೊಂದು ಯೂತ್ ಮೂವ್ಮೆಂಟ್ ಆಗಿದೆ. ಇವತ್ತೇನು ನಡೆದಂಥ ಘಟನೆಗಳಿರ್ಬೋದು ನೇಪಾಳದಲ್ಲಿ, ಇನ್ನೊಂದು ಕಡೆ ಎಲ್ಲಿ ಈ ಒಂದು ಮೂವ್ಮೆಂಟ್ ಯಾಕೆ ನಡೀತು ಅಂದರೆ ಇವರೆಲ್ಲ ಮಾಡ್ತಾ ಇರೋ ಅನಾಚಾರಗಳ ವಿರುದ್ಧವಾಗಿ ನಡೀತಾ ಇದೆ. ಇವತ್ತು ನೋಡಿ, ಯಾರು ಈ ಪ್ರೊಟೆಸ್ಟಲ್ಲಿ ಭಾಗವಹಿಸ್ತಾರೆ ಅವ್ರ ಮೇಲೆಲ್ಲ ಅಟ್ಯಾಕ್ ಮಾಡಿದ್ದಾರೆ. ಕಲ್ಲುಗಳು ಲಾರಿಗಳಲ್ಲಿ ಕಲ್ಲುಗಳು ತರಿಸಿದ್ದಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಅಂದರೆ ಒಂದು ಆಡಳಿತ ಪಕ್ಷ ಎಷ್ಟು ಹೀನಾಗಿ ಹೋಗಿದೆ. ಅದು ಬೇಡ, ಮಣಿಪುರದಲ್ಲಿ ಸತತವಾಗಿ 2022ರಿಂದ ಎಷ್ಟು ಕೊಲೆಗಳಾಯಿತು? 258 ಕೊಲೆಗಳಾಯಿತು. 258 ಕೊಲೆಗಳಾಯಿತು. 60,000 ಜನ ನಿರಾಶ್ರಿತರು. ಇವತ್ತು 60,000 ಜನ ನಿರಾಶ್ರಿತರೇ. ಇವತ್ತಿಗೂ ಅಲ್ಲಿ ಶಾಂತಿ ನೆಲೆಸಿಲ್ಲ. ಏನು ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ರಾ? ಇಲ್ಲ. ಇಲ್ಲಿ ಫೈನಾನ್ಸು ಪೂರ್ತಿ ಸತ್ತೋಯ್ತು, ಎಕನಾಮಿ ಸತ್ತೋಯ್ತು. ನಿರ್ಮಲಾ ಸೀತಾರಾಮನ್ ಇದು ಕೊಟ್ರಾ?
ಇಲ್ಲ, ಪ್ರತಿಯೊಂದರಲ್ಲೂ ಸುಳ್ಳು ಹೇಳ್ಕೊಂಡೇ ಬಂದ್ರು. ಆಪರೇಷನ್ ಸಿಂಧೂರ ಅಂದ್ರು, 6 ಜನ ಸೈನಿಕರು ಸತ್ರು ಕೂಡ ಅವ್ರ ಬಗ್ಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸ್ಲಿಲ್ಲ. ಯಾರು ಸತ್ತೇ ಇಲ್ಲ ಅಂತ ಸುಳ್ಳು ಹೇಳಿದ್ರು. ಅಂದ್ರೆ ಸುಳ್ಳು ಹೇಳ್ಕೊಂಡು ದೇಶದ ಸೈನಿಕರಿಗೂ ಮೋಸ ಮಾಡಿದ್ರು, ದೇಶದ ರೈತರಿಗೆ ಮೋಸ ಮಾಡಿದ್ರು, ದೇಶದ ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದ್ರು, ದೇಶದಲ್ಲಿ ಉದ್ಯೋಗಕ್ಕೆ ಹುಡುಕೋ ಬಂದಂತ ಜನಾಂಗಕ್ಕೆ ಮೋಸ ಮಾಡಿದ್ರು. ಎಲ್ಲವನ್ನು ಮೋಸ ಮಾಡ್ಕೊ ಬಂದಂತ ಇವತ್ತು ಬಿಜೆಪಿ ಪಕ್ಷಕ್ಕೆ ತಕ್ಕ ಶಾಸ್ತಿಯನ್ನ ಕಲಿಸ್ತಾ ಇದ್ದಾರೆ. ಆದ್ರೂ ಇವ್ರಿಗೆ ಬುದ್ಧಿ ಬಂದಿಲ್ಲ. ಇವತ್ತು ಇಷ್ಟೆಲ್ಲಾ ದ್ರೋಹಗಳು ಮಾಡ್ಕೊ ಬಂದ್ರು, ಒಂದೇ ಒಂದು ರಾಜೀನಾಮೆ ಕೊಡೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ, ಮಾಡುತ್ತಾ ಇಲ್ಲ. ಅಂದ್ರೆ ಎಷ್ಟು ಬಂಡತನದಲ್ಲಿ ಇವರು ಬದುಕ್ತಾ ಇದ್ದಾರೆ. ಇವ್ರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತಿಯನ್ನ ಕೊಡ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಗೋವಿಂದ ಯಾಕಂತ ಹೇಳೋಣ,